4-5 ಸಮುದಾಯಗಳು ಅವಕ್ಕೆ ಪರ್ಯಾಯ ಈಗ ಅವ್ರನ್ನ 3B ಸೇರಿಸ್ಬೇಕಾ ಅಥವಾ ಅವ್ರನ್ನ 2A ಮುಂದುವರ್ಸ್ಕೊಂಡು ಕೂಡ ಕೌಂಟ್ನಲ್ಲಿ ತಗೋಬೇಕಾ? ಹೆಡ್ ಕೌಂಟ್ ನಮಗೇನಾಗಿದೆ, ಈಗ ಮೀಸಲಾತಿ ತಗೊಳ್ಳಿ, ಹೆಡ್ ಕೌಂಟ್ನಲ್ಲಿ ಬರಬೇಕು ಎಲ್ಲರೂ ಕೂಡ. ಅಂದರೆ ಕನಿಷ್ಠ ಪಕ್ಷ ನಾನು ಹೇಳಿದ್ದಲ್ಲ, ಕೆಲವೊಂದು 2Aದಲ್ಲಿದ್ದಾವೆ, ಹಿಂದೂ ಗಾಣಿಗ, ಹಿಂದೂ ಬಡಜಿಗರು, ಹಿಂದೂ ಸಾಧರು, ಕುಂಬಾರ, ಹಿಂಗೆ ಮಾಲಿಗಾರ, ಹೀಗೆಲ್ಲನೂ ಕೂಡ ಇದ್ದಾವೆ. ಅವ್ರನ್ನ 2Aದಲ್ಲಿದ್ದಾವೆ. ಆ 2Aದಲ್ಲಿದ್ದವರು ಅವರು ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಯಾವುದು ಕೂಡ ಬರ್ಸಿಲ್ಲ, ಲಿಂಗಾಯತ ಅಂತ ಬರ್ಸಿಲ್ಲ. ಅವರೆಲ್ಲರೂ ಬರ್ದ ಹಿಂದೂ ಗಣಿಗಳು, ಹಿಂದೂ ಸಾಧುಗಳು ಬರ್ಸಿದ್ರಿಂದ ಅವರೆಲ್ಲರೂ 2Aದಲ್ಲಿದ್ದಾರೆ. ಆ ಜನಸಂಖ್ಯೆ ನೀವು ತಗೊಂಡ್ರೆ ಅದೊಂದು ಜನಸಂಖ್ಯೆ ಅದೇ ಒಂದು 25 ಲಕ್ಷ ಆಗುತ್ತೆ. ಸೊ ಹೀಗಾಗಿ ಲಿಂಗಾಯತ ಜನಸಂಖ್ಯೆ ಸಹ 1 ಕೋಟಿಗಿಂತ ಜಾಸ್ತಿ ಇದೆ. ಈಗ ನಮ್ಮ ಮುಂದಿರುವಂಥ ಸಮಸ್ಯೆಗಳು ಅದನ್ನು ಅಧ್ಯಯನ ಮಾಡಿದಾಗ ನಾವು ತಿಳ್ಕೊಳ್ತೀವಿ. ಅದೆಲ್ಲವನ್ನ ಕೂಡಿಸಿ ಗೊತ್ತು ಸರ್, ಏನು ಅವ್ರನ್ನ ಅಲ್ಲೇ ಇಟ್ಕೊಂಡು ಕೌಂಟ್ ಮಾಡುವಂಥದ್ದು ಒಂದು ಭಾಗ. ಅವ್ರಿಗೆ ಅವ್ರು ಲಿಂಗಾಯತ ಕುಪ್ಪಂಗಿರೋದು ಅದು 10% ಕೂಡ ಬೇರೆ ಗಣಿಗರಿದ್ದಾರೆ, ನಾವು ಲಿಂಗಾಯತ ಗಣಿಗರಿದ್ದಾರೆ, ನಾವು ಲಿಂಗಾಯತ ಸಾಧರಿದ್ದಾರೆ. ಅವ್ರಿಗೇನೋ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಅದನ್ನು ನಾನು ಕ್ಯಾಬಿನೆಟ್ನಲ್ಲಿ ಮಾತಾಡಿ ಒಟ್ಟಾರೆ ಇವತ್ತು ಲಿಂಗಾಯತ ಜನಸಂಖ್ಯೆ ಯಾವುದು ಕಡಿಮೆ ಆಗಿದೆ ಅಂದರೆ ಅದು ಯಾರಿಗೂ ತಪ್ಪಲ್ಲ, ಕಾಂತರಾಜು ತಪ್ಪಲ್ಲ, ಯಾವುದೂ ತಪ್ಪಲ್ಲ. ನಾವು 2A ಮೀಸಲಾತಿಗಾಗಿ ಮತ್ತು ರೆಡ್ಡಿ ಕಮ್ಯುನಿಟಿಗಳು, ಲಿಂಗಾಯತ ರೆಡ್ಡಿಗಳು, ಹಿಂದೂ ರೆಡ್ಡಿ ಅಂತ ಬರ್ಸಿರ್ತಾರೆ, 3A ಹೋಗಿರ್ತಾರೆ. ಅವ್ರನ್ನ ಇವೆಲ್ಲನೂ ನಾವು ತೆಗೆದುಕೊಂಡು ನೋಡಿದಾಗ ಲಿಂಗಾಯತ ಪಾಪ್ಯುಲೇಷನು ಇನ್ನೂ ಕನಿಷ್ಠ ಒಂದು 25-30-40 ಲಕ್ಷ ಆಗ್ತದೆ. ಹೀಗಾಗಿ 1 ಕೋಟಿಗಿಂತ ಜಾಸ್ತಿ ಆಗ್ತದೆ. ಇವ್ರನ್ನ ಯಾವ ರೀತಿ ನಾವು ಏನು 3B ತಂದಿದ್ದಾರಲ್ಲ ಅಲ್ಲಿ ತರಬೇಕು, ಅದಕ್ಕೆ ಆ ಸಮುದಾಯಗಳು ಹೋಗ್ತಾರಾ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ 2Aದಲ್ಲಿದ್ದಾರೆ. ಸೊ ಅಥವಾ ಅಲ್ಲಿನೇ 2Aದಲ್ಲಿ ಅವ್ರನ್ನ ಇಟ್ಟು ಅವ್ರನ್ನ ಇವ್ರು ಲಿಂಗಾಯತ ಉಪಪಂಗಡ ಕೌಂಟ್ ಮಾಡಿ ಇದು ಮಾಡಬೇಕಾ? ಇದೆಲ್ಲನೂ ಕೂಡ ಇದೆ. ಅಷ್ಟು ಸರಳೂ ಕೂಡ ಇಲ್ಲ, ಯಾಕಂದ್ರೆ ಆ ಸಮುದಾಯಗಳು ಒಪ್ಪಬೇಕಲ್ಲ ಏನ್ರಿ. ಸೊ ಈಗ ಇದನ್ನು ನಾವು ಅಲ್ಲಿನೂ ಕೂಡ ಕ್ಯಾಬಿನೆಟ್ ಚರ್ಚೆ ಮಾಡ್ತೀವಿ. ಮತ್ತು ನಾವು ಅಲ್ಲಿನೇ ಇಟ್ಕೊಂಡು ಅಲ್ಲಿನೇ 2Aದಾಗ ನಾವು ಸಮುದಾಯಗಳು ಅವ್ರನ್ನ ಲಿಂಗಾಯತರನ್ನು ಪರಿಗಣಿಸಿ ಆ ಲಿಂಗಾಯತ ಅದರಲ್ಲಿ ಇದು ಮಾಡಿ ನಮಗೆ ಬಂದಿರುವಂಥದ್ದು ಈಗ ಎಷ್ಟು ನಮ್ಮ ಜನಸಂಖ್ಯೆ ಅಂತ ಜನಸಂಖ್ಯೆ ಅಂದರೆ ಅವಾಗ ಅವೆಲ್ಲನೂ ಕೌಂಟ್ ಆಗಿರೋ ಸುಮ್ಮನೆ 35-40 ಲಕ್ಷ ಜಾಸ್ತಿ ಆಗ್ತದೆ. 25 ಆಗ್ಬೋದು, 35 40 ಆಗ್ಬೋದು. ಹೀಗಾಗಿ 1 ಕೋಟಿಗಿಂತ ಜಾಸ್ತಿ ಲಿಂಗಾಯತ ಸರಿ ಕಡಿಮೆ ತೋರ್ಸೋಕ್ಕೆ ಕಾರಣ ನಾವಿದ್ದೀವಿ, ನಾವು ಕಾರಣ ಇದ್ದೀವಿ. ನಾವು 2A ಮೀಸಲಾತಿ ಲಿಂಗಾಯತ ಪರಿಶೀಲ ನಮಗೆ ಮೀಸಲಾತಿ ಸಿಗಲ್ಲ, ಹಿಂದೂ ಗಾಣಿಗರ ಪರಿಶೀಲ ಮೀಸಲಾತಿ ಸಿಗ್ತದೆ, ಹಿಂದೂ ಸಾಧು ಒಂದು ಪರಿಶೀಲ ಸಿಗ್ತದೆ, ಹಿಂದೂ ಲಿಂಗಾಯತ ಸಾಧು ಒಂದು ಪರಿಶೀಲ ಸಿಗಲ್ಲ. ಅಂದರೆ ಹಿಂದೂ ಬಡಿಜಿಗರ ಬರೆದ್ರೆ ಸಿಗಲ್ಲ, ನಮಗೆ ಮೀಸಲಾತಿ ಸಿಗ್ತದೆ. ಹಿಂದೂ ಲಿಂಗಾಯತ ಬಡಿಜಿಗರ ಬರೆದು ಸಿಗ್ತದೆ, ಲಿಂಗಾಯತ ಪದ ಸಿಗ್ತದೆ, ಅದು ಆ ಮೀಸಲಾತಿ 2A ಸಿಕ್ಕಲ್ಲ. ಲಿಂಗಾಯತ ರೆಡ್ಡಿ ಅಂತ ಬರ್ಸಿದ್ರೆ ಅವ್ರಿಗೆ 3A ಮೀಸಲಾತಿ ಸಿಕ್ಕಲ್ಲ. ಇಲ್ಲೇ ಇರೋ ನೋಡಿ ಅವ್ರು ಲಿಂಗಾಯತ ರೆಡ್ಡಿಗಳು, ಅವ್ರ ಪರಿಸ್ಥಿತಿ ಹಿಂಗಿದೆ. ಸೊ ಹೀಗಾಗಿ ಇದೆಲ್ಲನೂ ಕೂಡ ಐದರ್ ನಾವು ಅವ್ರನ್ನ 3Bದಾಗ ತರಬೇಕು. 3Bದಾಗ ಬರಬೇಕಾ ಸಮುದಾಯಗಳು ಬಹುತೇಕ ನನ್ನ ಪ್ರಕಾರ ಒಪ್ಪಲಿಕ್ಕಿಲ್ಲ, ಒಪ್ಪೋದಿಲ್ಲ ನನ್ನ ಪ್ರಕಾರ. ಅವ್ರು ಅಲ್ಲಿಗೆ ಅವ್ರನ್ನ ಕೌಂಟ್ ಮಾಡುವಂಥದ್ದು ಆಗ್ತದೆ. ಕೌಂಟ್ ಮಾಡಿದರೆ ನಮಗೆ ಅಷ್ಟೇ ನಮ್ಮ ಜನಸಂಖ್ಯೆ ಏನಾಗಿದೆ, ನಮ್ಮ ಪೊಲಿಟಿಕಲ್ ಸ್ಟ್ರೆಂತ್ ಬೇಕಾಗ್ತದೆ. ಅದರೇನು ಮುಚ್ಚಿ ಮರೆಯಿಲ್ಲ, ಎಲ್ಲರೂ ಮಾಡ್ತಾರೆ. ಬೇರೆಯವ್ರಿಗೆ ಇದಕ್ಕೆ ನಾವು ಗೌರವಿಸೋಣ, ಅವ್ರದಕ್ಕೆ ನಮ್ದೇನೋ ಆಪ್ಷನ್ ಏನಿಲ್ಲ. ನಮ್ಮದು ಇವತ್ತು ದಿವಸ ಜನಸಂಖ್ಯೆ ಏನಿದೆಲ್ಲ ಇದು ಮೋರ್ ದೆನ್ 1 crore ದಾಟ್ತದೆ. 1 crore 10 ಲಕ್ಷ ಆಗ್ಬೋದು, 20 ಲಕ್ಷ ಆಗ್ಬೋದು, ಜಾಸ್ತಿನೇ ಆಗ್ಬೋದು. ಹೇಳಿದ್ರೆ ಯಾಕೆ ಇರೋದು ನಿಮ್ಗೆ ಹೇಳಿದ್ದೀನಿ. ಇದನ್ನೆಲ್ಲರೂ ಚರ್ಚೆ ಮಾಡ್ತೀನಿ. ಇದಕ್ಕೇನೋ ಪರ್ಯಾಯ ಮಾರ್ಗ ಇದೆಯಾ? ಒಟ್ಟರು ಒಂದೇ ಹೆಣ್ಣು ತರಬೇಕು, ಅದಕ್ಕೆ ಕಷ್ಟ ಇದೆ. ಯಾಕಂದ್ರೆ ಆ ಸಮುದಾಯಗಳು ಒಪ್ಪಲಿಕ್ಕಿಲ್ಲ, 2Aದಾಗಿದ್ದ ಸಮುದಾಯಗಳು ಅವ್ರು ಒಪ್ಪಲಿಕ್ಕಿಲ್ಲ. ಸೊ ಇದೆಲ್ಲ ಸಮಸ್ಯೆಗಳು, ಇದನ್ನು ಹೆಂಗೆ ಬಗೆಹರಿಸಬೇಕು, ಏನಾದರೂ ಉಪಾಯಗಳದಾವ ಅಂಥೇಳಿ. ಆದರೆ ಇಷ್ಟೇ ಯಾವುದೇ ಸಂಘರ್ಷಗಳಿಲ್ಲ. ಎಲ್ಲರೂ ಕೂಡಿಸಿ ನಮ್ಮ ಲಿಂಗಾಯತ ಇದಕ್ಕೆ ಪ್ರಶ್ನೆ ಬಂದಾಗ ನಾವು ಕೂಡಿಕೊಂಡು ಚರ್ಚೆ ಮಾಡಿ ಇದನ್ನು ಒಂದು ತರ್ತೀವಿ. ಒಟ್ಟಾರೆ ಇಷ್ಟು ಹೇಳಕ್ಕೆ ಬಯಸ್ತೇನೆ, ನಮ್ಮ ಜನಸಂಖ್ಯೆ 75 ಲಕ್ಷ ಅಲ್ಲ, ನಮ್ಮ ಜನಸಂಖ್ಯೆ 1 ಕೋಟಿ ಜಾಸ್ತಿ ಇದೆ. ಯಾಕಿದೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ. ಇದನ್ನು ನಾನು ಸಂಪೂರ್ಣ ಸಭೆಯಲ್ಲಿ